ಓಂ ಶಾಂತಿ. ಡೇಟ್ ಆಗಿದೆ 30 ಜೂನ್ 1973. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ಬಾಬಾ ಅವ್ರ ಬಚ್ಚೆ, ತಂದೆ ಮತ್ತು ಮಕ್ಕಳು. ರಾಜಾओं का ರಾಜ ಬನಾನೆ ವಾಲೆ, ರಾಜರನ್ನಾಗಿ ಮಾಡುವಂಥವರು ಯಾರು? जीवन को श्रेष्ठ बनाने वाले, राजयोग सिखलाने वाले, निरंतर योगी, सहजयोगी और कर्मयोगी बनाने वाले सर्वप्रिय बाबा बोले. ಏನು ಹೇಳ್ತಾರೆ ಬಾಬಾ? यह संगठन कौन सा संगठन है? ಈ ಸಂಘಟನ ಎಂಥ ಸಂಘಟನ ಆಗಿದೆ? क्या इस रूहानी पहेली को जानते हो? ಗೊತ್ತಿದೆ ಏನಿದು? ಎಂಥ ಸಂಘಟನೆ ಇದು? ಆತ್ಮಿಕ ಅಂತ. ಜಾನ್ ಗಯೇ ಹೋ ವ ಜಾನ್ ರಹೇ ಹೋ? ಈ ಸಂಘಟನೆಯ ಬಗ್ಗೆ ತಿಳ್ಕೊಂಡು ಬಿಟ್ಟಿದ್ದೀರೋ ಅಥವಾ ಇನ್ನೂ ತಿಳ್ಕೊಳ್ಳಿಕತ್ತೀರೋ ಅಂತ ಕೇಳ್ತಾರೆ ಬಾಬಾ. ತಿಳ್ಕೊಳ್ಳೋದು ಮುಗಿದದ, ಇನ್ನೇನು ತಿಳ್ಕೊಳ್ಳೋದೇ ಇತ್ತೀಯೋ? जान गए हो तो जानने के साथ जो जाना है उसको मान कर चल रहे हो. ಜಾನ್ ಗಯೇ ಹೋತು, ಗೊತ್ತಾಗಿದೆ, ಎಲ್ಲ ತಿಳುವಳಿಕೆ ಬಂದಿದೆ, ತಿಳಿದಿದೆ ಅಂತಂದ್ರ ಮೇಲೆ ಸಾತ್ ಜೋ ಜಾನಾ ಹೇ, ಏನು ನಮಗೆ ತಿಳಿದಿದೆಯೋ, ಏನು ನಮ್ಗೆ ಗೊತ್ತಾಗಿದೆಯೋ ಅದ್ರ ಜೊತೆಗೇನೆ ಹೋಗ್ಬೇಕಲ್ಲ ನಾವು. ಉಸ್ಕೋ ಮಾನ್ ಕರ್ ಚಲ್ ರಹೇ ಹೋ. ಬಾಬಾ ಏನೇನು ಹೇಳಿದ್ದಾರೆ ಅದು ಗೊತ್ತಾಯಿತು, ತಿಳಿಯಿತು ಅಂತ ತಿಳ್ಕೊಂಡು ಅದರ ಪ್ರಕಾರ ನಡೀತಾ ಇದ್ದೀರೇನು? ಬಾಬಾ ಏನು ಹೇಳಿದರು? ನಾನು ಆತ್ಮ. ಮತ್ತೇನು ಹೇಳಿದರು? ನಿನ್ನ ತಂದೆ ನಾನು ಅಂತ ಹೇಳಿದರು. ಅದ್ರ ಜೊತೆಗೆ ಹೋಗ್ತಾ ಇದ್ದೀವ? ಹೌದು, ನಾನು ಆತ್ಮನೇ, ನನ್ನ ತಂದೆ ಪರಮಾತ್ಮನೇ ಎಂದು ತಿಳ್ಕೊಂಡು ನಡೀತಾ ಇದ್ದೀವಿ. ಪೆಹಲಿ ಸ್ಟೇಜ್ ಹೇ ಜಾನನ. ಮೊದಲೇ ಸ್ಥಿತಿ ಏನಾಗಿದೆ? ಏನು ಅಂತ ತಿಳ್ಕೊಳ್ಳೋದು. ದೂಸರಿ ಹೇ ಮಾನನ, ಒಪ್ಕೊಳ್ಳೋದು. ತಿಳ್ಕೊಳ್ಳೋದು, ಒಪ್ಕೊಳ್ಳೋದು. ಅವ್ರ ತೀಸರಿ ಸ್ಟೇಜ್ ಹೇ ಚಲನ. ಮೂರನೇ ಸ್ಥಿತಿ ಯಾವುದು? ತಿಳ್ಕೊಳ್ಳೋದು, ಒಪ್ಕೊಳ್ಳೋದು, ಆ ರೀತಿ ನಡ್ಕೊಳ್ಳೋದು. ತೋ ಕಿಸ್ ಸ್ಟೇಜ್ ತಕ್ ಪਹੁಂಚೆ ಹೋ? ಮೂರಲ್ಲಿ ಯಾವ ಸ್ಥಿತಿನಲ್ಲಿದ್ದೀರಾ? ತಿಳ್ಕೊಳ್ಳೋದ್ರಲ್ಲಿದ್ದೀರೋ, ತಿಳ್ಕೊಂಡು ಒಪ್ಕೊಂಡ್ರೋ, ಬರೀ ಒಪ್ಕೊಳ್ಳೋದ್ರಲ್ಲೇ ಇದ್ದೀರೋ, ಅಥವಾ ಒಪ್ಕೊಂಡು ನಡೀತಾ ಇದ್ದೀರೋ? ಕೇಳ್ತಾರೆ ಬಾಬಾ, ಎಲ್ಲಿದ್ದೀರಾ? ಕ್ಯಾ ಲಾಸ್ಟ್ ಸ್ಟೇಜ್ ತಕ್ ಪਹੁಂಚೆ ಹೋ? ಲಾಸ್ಟ್ ಸ್ಟೇಜ್ ಯಾವುದು? ನಡೆಯೋದು. ಅಲ್ಲಿ ಬಂದಿದ್ದೀರಾ? ಜಿನೋನೆ ಹಾಕಿ ಉನ್ಸೆ ಪ್ರಶ್ನೆ ಹೇ. ಯಾರು ಹಾಂ ಅಂತ ಹೇಳ್ತೀರಾ? ಹಾಂ ಬಾಬಾ, ನಾನು 3 ಸ್ಟೇಜಿಗೆ ಬಂದಿದ್ದೀನಿ ಅಂತ ಹೇಳ್ತೀರಾ? ಉನ್ಸೆ ಪ್ರಶ್ನೆ ಹೇ, ಅವ್ರಿಗೊಂದು ಪ್ರಶ್ನೆ ಇದೆ. ಕಿ ಏನಂತಂದರೆ ಲಾಸ್ಟ್ ಸ್ಟೇಜ್ ಅರ್ಥಾತ್ ತೀಸರಿ ಸ್ಟೇಜ್. ಲಾಸ್ಟ್ ಸ್ಟೇಜ್ ಅಂದರೆ ಏನರ್ಥ? ಮೂರನೇ ಸ್ಥಿತಿ. ಕ್ಯಾ ಎವರ್ ಲಾಸ್ಟಿಂಗ್ ಹೇ? ಎವರ್ ಲಾಸ್ಟಿಂಗ್ ಅಂದರೆ ತೀಸರಿ ಸ್ಟೇಜ್ ಯಾವ್ದು ಹೇಳಿದ್ರು ಬಾಬಾ? ಚಲನ. ಬಾಬಾ ಹೇಳಿದ ಹಾಗೆ ನಡೆಯೋದು. ಅದಕ್ಕೆ ಹೇಳ್ತಾರೆ ಬಾಬಾ, ತೀಸರಿ ಸ್ಟೇಜ್ ಕ್ಯಾ ಎವರ್ ಲಾಸ್ಟಿಂಗ್ ಹೇ? ಯಾವಾಗಲೂ ಬಾಬಾ ಹೇಳ್ದಂಗೆ ನಡೀತೀರಾ? ಎವರ್ ಲಾಸ್ಟಿಂಗ್. तीसरी स्टेज तक पहुंचना तो सहज है और पहुंच भी गए हैं. ಮೂರನೇ ಸ್ಥಿತಿನಲ್ಲಿ ಬರೋದು ಸರಳ ಇದೆಯೋ ಅಥವಾ ಮುಟ್ಬಿಟ್ಟಿದ್ದೀರೋ ಅಂತ ಕೇಳ್ತಾರೆ ಬಾಬಾ. ಲೇಕಿನ್ ಲಾಸ್ಟ್ ಸ್ಟೇಜ್ ಕೋ ಅಂಡರ್ಲೈನ್ ಕರ್ಕೆ ಎವರ್ ಲಾಸ್ಟಿಂಗ್ ಬನಾವು. 3 ಸ್ಥಿತಿನಲ್ಲಿ ಏನು ಮಾಡ್ಬೇಕಂತಾರೆ ಬಾಬಾ? ಥರ್ಡ್ ಸ್ಥಿತಿಯನ್ನು ಅಂಡರ್ಲೈನ್ ಮಾಡಿರಿ. ಏನು? ಚಲನಾ ಹಿ ಹೇ. ಹೆಂಗೆ ಚಲನಾ ಹಿ ಹೇ? ಶ್ರೀಮತ್ ಪ್ರಕಾರ ನಡಿಲೇಬೇಕು. ಅದನ್ನು ಅಂಡರ್ಲೈನ್ ಮಾಡಿ ಎವರ್ ಲಾಸ್ಟಿಂಗ್ ಆಗಿ ಯಾವಾಗಲೂ ನಡಿಬೇಕು. ಮೇ ಕೌನ್ ಹೂँ? यह अमूल्य जीवन अर्थात
श्रेष्ठ जीवन के अपने ही भिन्न नाम और रूप को जानते हो ना. ಬಾಬಾ ಕೇಳ್ತಾರೆ, ನಾನು ಯಾರು? ಈ ಅಮೂಲ್ಯ ಜೀವನ ಅರ್ಥಾತ್ ಶ್ರೇಷ್ಠ ಜೀವನ, ಅಪನೇ ಹಿ ಭಿನ್ನ ನಾಮ್, ನಿಮ್ಮದೇ ಆದಂಥ ಒಂದು ಬೇರೆ ಹೆಸರಿದೆ ಈ ಕೊನೆ ಜನ್ಮದಲ್ಲಿ. ಏನು? ರೂಪ್ ಜಾನ್ತೆ ಹೋನ, ಯಾವ ರೂಪ, ಯಾವ ಹೆಸರು ಗೊತ್ತಾ? ಏನದ ಹೆಸರು ನಮ್ಮದು? ಬಾಬಾ ಇಡ್ತಾರೆ, ಮುಖ್ಯ ಸ್ವರೂಪ್ ಅವರು ಮುಖ್ಯ ನಾಮ್ ಕೌನ್ ಸಾ ಹೈ. ಮುಖ್ಯವಾದ ಸ್ವರೂಪ ಯಾವುದು, ಮುಖ್ಯವಾದ ಹೆಸರು ಯಾವುದು? ಜೈಸೆ ಬಾಪ್ಗೆ ಅನೇಕ ನಾಮ್ ಹೈ. ಹೇಗೆ ಬಾಬಾರವ್ರಿಗೆ ಅವರ ಕರ್ತವ್ಯದ ಆಧಾರದ ಮೇಲೆ ಬೇರೆ ಬೇರೆ ಹೆಸರುಗಳಿದಾವಲ್ಲ, ಅನೇಕ कर्तव्यों के आधार पर गायन करते हो, फिर भी मुख्य नाम तो कहेंगे ना. ಅನೇಕ ಕರ್ತವ್ಯಗಳನ್ನು ಮಾಡಿದಾರಲ್ಲ ಬಾಬಾ. ಏನು ಕರ್ತವ್ಯ ಮಾಡಿದರು? ಶಾಂತಿಯನ್ನು ಕೊಟ್ಟರು, ಶಾಂತಿಯ ಸಾಗರ ಅಂತ ಹೇಳ್ತೀವಿ. ಪ್ರೇಮ ಕೊಟ್ಟರು, ಪ್ರೇಮ ಸಾಗರ ಅಂತ ಹೇಳಿ. ಬಬುಲ್ನಾಥ್ ಅಂತ ಹೇಳಿದರು, ಸೋಮನಾಥ್ ಅಂತ ಹೇಳಿದರು, ಇನ್ನೇನೇನೋ ವಿಶ್ವನಾಥ ಅಂತ ಹೇಳಿದರು. ಆದಾಗ್ಯೂ ಕೂಡ ಒಂದು ಹೆಸರದಲ್ಲ ಕಾಮನ್ ಆಗಿ. ಬಾಬಾ ಹೇಳ್ತಾರೆ, उनमें से मुख्य नाम कौन सा है? जब ब्रह्मा मुख द्वारा जन्म लिया, ಬಾಬಾ ಹೆಂಗೆ ಜನ್ಮ ತಗೊಂಡ್ರು? ಜಬ್ ಬ್ರಹ್ಮ ಮುಖ ದ್ವಾರ ಜನ್ಮ ಲಿಯಾ. ನಾವೆಲ್ಲ ಹೆಂಗೆ ಜನ್ಮ ತಗೊಂಡ್ವಿ? ಬ್ರಹ್ಮನ ಮುಖದ ಮುಖಾಂತರ ಜನ್ಮ ತಗೊಂಡಿದ್ದೀವಲ್ಲ. ನಾಮ್ ಕೌನ್ ಸಾ ಹೇ? ಬಾಬಾ ಹೇಳ್ತಾರೆ, ब्रह्मा मुख द्वारा जन्म लिया तो बाप ने किस नाम से बुलाया? ನಾವು ಬ್ರಹ್ಮನ ಮುಖ ವಂಶಾವಳಿ ಏನು ಹೆಸರು ಕರೆದ್ರು ಬಾಬಾ ನಮಗೆ? पहले जब तक ब्राह्मण नहीं बने तब तक कोई भी कर्तव्य के निमित्त नहीं बन सकते. पहले जब तक ब्राह्मण नहीं बने, ಮೊದಲು ನೀವೇನಾಗಬೇಕು? ಬ್ರಾಹ್ಮಣ ಆಗಬೇಕು. ಬ್ರಾಹ್ಮಣ ಆಗೋ ತನಕ ನಿಮಗೆ ಏನಂತಾರೆ ಬಾಬಾ? मुख्य नाम तो कहेंगे ना. पहले जब तक ब्राह्मण नहीं बने तब तक कोई भी कर्तव्य के निमित्त नहीं बन सकते. पहले ब्रह्मा मुख वंशावली, ब्रह्मा के नाते से जन्म लेकर ब्राह्मण बने, अर्थात ब्रह्मा कुमार और ब्रह्मा कुमारी बने. ಹೌದಲ್ಲ? ಬ್ರಹ್ಮನ ಮುಖಾಂತರ ಬ್ರಹ್ಮನ ಮುಖವಂಶಾವಳಿ ಆದಿವಿ ಅಂತಂದರೆ ನಮಗೇನು ಹೇಳ್ತಿದ್ದಾರೆ? ಬ್ರಹ್ಮಕುಮಾರ್, ಬ್ರಹ್ಮಕುಮಾರಿ ಅಂತ ಹೇಳ್ತಾರೆ. ಸರ್ನೇಮ್ ಹಿ ಅಪನಾ ಯಹ ಲಿಖ್ತೆ ಹೋ. ನಮ್ಮ ಅಡ್ರೆಸ್ ಏನು ಬರ್ತೀವಿ? ಬ್ರಹ್ಮಕುಮಾರ್ ಕುಮಾರಿ ಅಂತ ಹೇಳ್ತೀವಲ್ಲ. अपना परिचय किस नाम से देते हो और लोग आपको किस नाम से जानते हैं? ನೀವು ನಿಮ್ಮ ಪರಿಚಯ ಹೇಗೆ ಕೊಡ್ತೀರಾ? ನಿಮ್ಮನ್ನು ಹೆಂಗೆ ಕರೀತಾರೆ? ಅವರು ಬ್ರಹ್ಮಕುಮಾರೀಸ್ ಅದಾರಿ ಅಂತ ಹೇಳ್ತಾರಲ್ಲ. ब्रह्माकुमार व कुमारियाँ इस मर्जीवा जीवन की पहली छाप यह लगी. ब्रह्मा कुमार और ब्रह्मा कुमारियाँ अर्थात ಏನು? ನಮಗೊಂದು ಸಿಕ್ಕ ಬಿತ್ತಲ್ಲ, ಯಾವಾಗ ಸರೆಂಡ್ರ್ ಆಗ್ತೀವಿ ಅವಾಗ ನಮಗೇನಂತಾರೆ? ಬ್ರಹ್ಮಕುಮಾರ್ ಕುಮಾರಿ ಅಂತ ಹೇಳ್ತಾರೆ. ಯಾರೋ ನೀ ಯಾವ ಜಾತಿಯವದಿ, ನೀ ಬ್ರಾಹ್ಮಣರವೇನೋ, ಎಸ್ ಯಾರು ಕೇಳೋದಿಲ್ಲ. ಕೇಳ್ತಾರೇನು? ಏನಂತ ಹೇಳ್ತಾರೆ? ಬ್ರಹ್ಮಕುಮಾರ್ ಕುಮಾರಿ. ಅದರ ಅರ್ಥ ಏನು? ಶ್ರೇಷ್ಠ ಬ್ರಾಹ್ಮಣ ಪನ್ಕಿ. ಬ್ರಹ್ಮಕುಮಾರ್ ಕುಮಾರಿ ಅಂತಂದ್ರೆ ಸುಮ್ಮದು ಶಬ್ದ ಅಲ್ಲ, ಅದು ಬಹಳ ಶ್ರೇಷ್ಠ ಕುಲ, ಬ್ರಾಹ್ಮಣ ಕುಲ ಅಂತ. ದೇವಿ ದೇವತೆಗಳಿಗಿಂತ ಶ್ರೇಷ್ಠ ಕುಲ ಯಾವುದೋ? ಬ್ರಾಹ್ಮಣ ಜನ್ಮ. पहले जन्म लिया अर्थात ब्राह्मण बने तो यह पहला नाम ब्राह्मणपन. 21 ಜನ್ಮದಲ್ಲಿ ಮೊದಲೇ ಜನ್ಮ ಯಾವ್ದು ನಮ್ಮದು? ದೇವಿ ದೇವತೆಗಳದ್ದಲ್ಲ, ಬ್ರಾಹ್ಮಣ ಜನ್ಮ ಮೊದಲೇ ಜನ್ಮ. 20 ಜನ್ಮ ದೇವಿ ದೇವತೆಗಳ ಜನ್ಮ ತಗೊಳ್ತೀವಿ ನಾವು. ಬಾಬಾ ಹೇಳ್ತಾರೆ, ಪೆಹ್ಲಾ ನಾಮ್ ಬ್ರಾಹ್ಮಣಪನ್ ಕಾ ಬ್ರಹ್ಮ ಕುಮಾರಿಯೋಂ ಕಾ ಪಡಾ
जो कि तीसरी स्टेज तक एवर लास्टिंग है. ಒಂದ್ಸಲ ನಾವು ಸರೆಂಡರ್ ಆದ್ವಿ ಅಂತಂದರೆ ಹೆಸರೇನು ಬಿದ್ದುಬಿಡ್ತು, ನಾವು ಕೊನೆಯವರೆಗೂ ನಾವು ಬ್ರಹ್ಮಕುಮಾರಿ, ನಾನು ಬ್ರಾಹ್ಮಣ. ಎವರ್ ಲಾಸ್ಟಿಂಗ್ ಆಯ್ತಲ್ಲ. ಎವರ್ ಲಾಸ್ಟಿಂಗ್ ಅರ್ಥಾತ್ ಮತ್ತೆ ಹೇಳ್ತಾರೆ ಬಾಬಾ, ಎವರ್ ಲಾಸ್ಟಿಂಗ್ ಅಂದರೆ ಏನು? संकल्प, बोल, कर्म, संबंध, संपर्क और सेवा सभी में ब्राह्मण स्टेज के प्रमाण प्रैक्टिकल लाइफ में चल रहे हो. ಎವರ್ ಲಾಸ್ಟಿಂಗ್ ಅಂದರೆ ಹೇಳ್ತಾರೆ ಬಾಬಾ, ಪ್ರತಿಯೊಂದು ಸಂಕಲ್ಪ, ಮಾತು, ಕರ್ಮ, ಸಂಬಂಧ, ಸಂಪರ್ಕ, ಸೇವೆ ಎಲ್ಲ ಏನಿರಬೇಕಿದು ಬ್ರಾಹ್ಮಣ ಸ್ಟೇಜ್ ಪ್ರಮಾಣ ಪ್ರಾಕ್ಟಿಕಲ್ ಲೈಫ್ನಲ್ಲಿ ನಡೀತಾ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಏನು ಬ್ರಾಹ್ಮಣ ಅಂತಂದರೆ ನನ್ನ ಪ್ರತಿಯೊಂದು ಕರ್ಮವು ಪರಮಾತ್ಮನ ಸೇವಾರ್ಥವಾಗೇ ಇರಬೇಕು, ಅದಕ್ಕೆ ಬ್ರಾಹ್ಮಣ ಅಂತ. बाबा ಹೇಳ್ತಾರೆ, संकल्प में भी व बोल में भी शूद्रपन का अंश मात्र भी दिखाई न दे. ಒಂದು ಸಂಕಲ್ಪವನ್ನು ಕೂಡ, ಒಂದು ಮಾತು, ಒಂದು ಕರ್ಮ ಅಂಶ ಮಾತ್ರನೂ ಕೂಡ ನಮಗೇನು ಕಾಣಿಸ್ಬಾರ್ದು, ಶೂದ್ರಪನ ಕಾಣಿಸ್ಬಾರ್ದು ಅಂತ ಹೇಳ್ತಾರೆ ಬಾಬಾ. ब्राह्मणों का संकल्प, बोल, संस्कार, स्वभाव और कर्म क्या होता है ತಿಳ್ಕೋಬೇಕು ನಾವಿದನ್ನು. ಬ್ರಾಹ್ಮಣವರ ಸಂಕಲ್ಪ, ಮಾತು, ಕರ್ಮ ಹೆಂಗಿರ್ತದೆ, ಆ ಥರ ನಡೀತಿದ್ರೇನು ಅಂತ ಕೇಳ್ತಾರೆ ಬಾಬಾ. क्या उसी प्रमाण एवरलास्टिंग स्टेज है? वह ब्राह्मण रूप में हर कर्म व हर संकल्प ब्रह्मा बाप के समान है. ಪ್ರತಿಯೊಂದು ಮಾತು, ಪ್ರತಿಯೊಂದು ಕರ್ಮ, ಸಂಕಲ್ಪ ಎಲ್ಲ ಬ್ರಹ್ಮ ಬಾಬರವರ ಸಮಾನ ಇದೆ ಏನು? ಜೈಸಾ ಬಾಪ್ ವೈಸಾ ಬಚ್ಚೆ, ಅದಕ್ಕೆ ಬಾಪ್ ಅವ್ರ ಬಚ್ಚೆ ಅಂತ ಮೇಲೆ ಹೆಡ್ಡಿಂಗ್ ಇತ್ತು. ತಂದೆ ಹೆಂಗೋ ಮಕ್ಕಳಂಗಿರ್ಬೇಕಲ್ಲ. जो स्वभाव, संस्कार या संकल्प बाप का है, क्या वही बच्चों का है? ಏನು ಬಾಪ್ ದಾದ ಸ್ವಭಾವ ಏನಿತ್ತು, ಸಂಸ್ಕಾರ ಏನಿತ್ತು, ಸಂಕಲ್ಪ ಇತ್ತು, ತಂದೆ ಸಮಾನ ಇದೆ ಏನು? ಏನಿತ್ತು ಸಂಕಲ್ಪ? ಬ್ರಹ್ಮಬಾ ಬಂದು ನನ್ನೆಲ್ಲ ಮಕ್ಕಳು ರಾಜ ಮಕ್ಕಳಾಗಬೇಕು, ನನ್ನೆಲ್ಲ ಮಕ್ಕಳು ನಂಬರ್ 1 ಮಕ್ಕಳಾಗಬೇಕು. ಆ ಬುದ್ಧಿ ನಮಗಿದೆಯಾ? ಚೆಕ್ ಮಾಡ್ಕೊ. ಸಂಸ್ಕಾರ ಏನಿತ್ತು? ಬಾಬನ ಸಂಸ್ಕಾರ ಏನು? ಪ್ರೇಮ ಕೊಡು. ಎಷ್ಟು ಸಾಧ್ಯ ಎಲ್ಲ ಮಕ್ಕಳಿಗೆ ಏನು ಕೊಡೋದು? ಪ್ರೇಮ ಕೊಡೋದು. ಸ್ವಭಾವ, ಸಂಕಲ್ಪ, ಸಂಸ್ಕಾರ ಎಲ್ಲ ನಿಮ್ಮ ತಂದೆ ಸಮಾನ ಇದ್ದಾವೇನು? ಕ್ಯಾ ಬಾಪ್ಗೆ ವ್ಯರ್ಥ ಸಂಕಲ್ಪ ಚಲ್ತೆ ಹೇ? ಬಾಬಾ ಹೇಳ್ತಾರೆ, ಬಾಬಾರವ್ರದ್ದು ಸಂಕಲ್ಪ ವ್ಯರ್ಥ ನಡೀತಿತ್ತೇನು? ಕಮ್ಜೋರ್ ಸಂಕಲ್ಪ ಉತ್ಪನ್ನ हो सकते हैं? अगर बाप के ही नहीं हो सकते फिर ब्राह्मणों के क्यों? अगर बाप के ही नहीं, ತಂದೆ ಸಮಾನೇ ಆಗಿಲ್ಲ, ತಂದೆ ಹೆಂಗಿದಾರೋ ಹಂಗಿಲ್ಲ ಅಂತಂದಾಗ ಫಿರ್ ಬ್ರಾಹ್ಮಣ ಏನು ನೀವಂತಾರೆ ಬಾಬಾ. बाप अचल अटल अडोल स्थिति में सदा स्थित है. ಬಾಬಾ ಹೇಗಿದ್ರು? ಪ್ರತಿ ಪರಿಸ್ಥಿತಿನಲ್ಲಿನೂ ಅಚಲ್ ಅಟಲ್ ಅಡೋಲ್ ಸ್ಥಿತಿನಲ್ಲಿದ್ರಲ್ಲ. तो ब्राह्मणों का व बच्चों का फर्ज क्या है? ಬಾಬನ ಸ್ಥಿತಿ ಹಾಗಿತ್ತು. ನೀವು ಬ್ರಾಹ್ಮಣರು, ನೀವು ಮಕ್ಕಳ ಕರ್ತವ್ಯ ಏನಾಗಿದೆ? ಲಾಯಕ್ ಬಚ್ಚೆ ಕಾ ಫರ್ಜ್ ಕೌನ್ ಸಾ ಹೋತಾ ಹೈ? ತಂದೆಗೆ ತಕ್ಕ ಮಗ ಆಗಬೇಕು ಅಂತಂದರೆ ನಮ್ಮ ಕರ್ತವ್ಯ ಏನಾಗಬೇಕಾಗಿತ್ತು? ಏನಾಗಬೇಕು? ಫಾಲೋ फादर. इदिवा फॉलो फादर का यह अर्थ नहीं कि सिर्फ ईश्वरीय सेवाधारी बन गए. ಫಾಲೋ ಫಾದರ್ ಅದರ ಅರ್ಥ ಹಿಂಗಲ್ಲ, ಆಯಿತು ನಾನು ಕೇವಲ ಈಶ್ವರ್ಯ ಸೇವೆಯಲ್ಲಿ ಇದ್ಬಿಟ್ಟಿದ್ದೀನಿ ಅಂತಂದರೆ ಅದಕ್ಕೆ ಫಾಲೋ ಫಾದರ ಅದುದಿಲ್ಲ ಅಂತಾರೆ ಬಾಬಾ. ಲೇಕಿನ್ ಫಾಲೋ ಫಾದರ್ ಅರ್ಥಾತ್ ಫಾಲೋ ಫಾದರ್ ಅದರ ಅರ್ಥ ಏನು? ಹರ್ ಕದಂ ಪರ್, ಪ್ರತಿ ಹೆಜ್ಜೆನಲ್ಲಿನು, ಪ್ರತಿ ಹೆಜ್ಜೆ ಮೇಲೆ, ವ ಹರ್ ಸಂಕಲ್ಪ ಮೇ ಫಾಲೋ ಫಾದರ್,
ಪ್ರತಿಯೊಂದು ಹೆಜ್ಜೆ ಪ್ರತಿಯೊಂದು ಸಂಕಲ್ಪನೂ ಕೂಡ ಏನಿರಬೇಕು ನಮ್ಮದು ಬಾಪ್ ದಾದಾರವರ ಅನುಸರಿಸಬೇಕು. ಕ್ಯಾ ಐಸೆ ಫಾಲೋ ಫಾದರ್ ಹೋ, ಈ ಥರ ಫಾಲೋ ಫಾದರ್ ಆಗಿದ್ದೀರೇನು. ಜೈಸೆ ಬಾಪ್ಗೆ ಈಶ್ವರೀಯ ಸಂಸ್ಕಾರ, ಬಾಬಾರವರ ಸಂಸ್ಕಾರ ಏನು, ಈಶ್ವರೀಯ ಸಂಸ್ಕಾರ ಅಂದ್ರೇನು, ಮತ್ತೆ ಅದೇ ಎಲ್ಲರನ್ನ ಸಮಾನವಾಗಿ ಪ್ರೀತಿಸೋದು, ಎಲ್ಲರಿಗೂ ಸಮಾನವಾಗಿ ಶಕ್ತಿಗಳನ್ನು ಕೊಡೋದು. ಹರ್ ಸಂಕಲ್ಪ ಮೇ ಫಾಲೋ ಫಾದರ್, ಪ್ರತಿಯೊಂದು ಸಂಕಲ್ಪದಲ್ಲಿ ಬಾಬಾರವರನ್ನು ಅನುಸರಿಸಬೇಕು. जैसे बाप के ईश्वरीय संस्कार, दिव्य स्वभाव, दिव्य वृत्ति व दिव्य दृष्टि सदा है. ಈಶ್ವರ್ಯ ಸೇವೆ ಅಂತಂದರೆ ಬ್ರಹ್ಮ ಬಾಬನ ಸಂಸ್ಕಾರ ಹೆಂಗಿತ್ತು, ಅವರ ದಿವ್ಯ ಸ್ವಭಾವ ಇತ್ತು, ದಿವ್ಯ ವೃತ್ತಿ ದೃಷ್ಟಿ ಇತ್ತು. ಕ್ಯಾ ವೈಸೆ ಹಿ ವೃತ್ತಿ ದೃಷ್ಟಿ ಸ್ವಭಾವ ವ ಸಂಸ್ಕಾರ ಬನೆ ಹೇ. ಬ್ರಹ್ಮ ಬಾಬರವರ ಸಂಸ್ಕಾರ ಸ್ವಭಾವ ಏನಿತ್ತು ಹಾಗೆ ನಮ್ದಾಗಿದೆ ಏನು. ऐसे ईश्वरीय सीरत वाली सूरत बनी है. ಇಂಥ ಈಶ್ವರೀಯ ಲಕ್ಷಣ ಇರ್ತಕ್ಕಂಥ ಮುಖ ಇದೆ ಏನು, ನಮ್ಮ ಮುಖದಲ್ಲಿ ಆ ಕಳೆ ಇದೆ ಏನು ಅಂತ ಕೇಳ್ತಾರೆ ಬಾಬಾ. ಮುಖದಲ್ಲಿ ಕಳೆ ಯಾವಾಗ ಬರ್ತದೆ, ಒಳಗಡೆ ಸಂಕಲ್ಪಗಳು ಶ್ರೇಷ್ಠ ಇದ್ದಾಗ ಮುಖ ಚಂದ ಕಾಣಿಸ್ತದೆ. ಸಂಕಲ್ಪಗಳು ಇಂಪಾರ್ಟೆಂಟ್. ಬ್ರಹ್ಮ ಬಾಬಾರ ಸಂಕಲ್ಪಗಳು ಹೆಂಗಿದ್ದಾವೋ ಹಂಗೆ ಒಳಗಡೆ ನಮ್ಮ ಸಂಕಲ್ಪಗಳು ಇದ್ದು ಅಂತಂದರೆ ಆಟೋಮೆಟಿಕ್ಕಾಗಿ ಸೂರತ್ನಲ್ಲಿ ಕಾಣಿಸ್ಬಿಡ್ತದೆ ಸೀರತ್ ಲಕ್ಷಣಗಳು. ಬಾಬಾ ಹೇಳ್ತಾರೆ, जिस सूरत द्वारा बाप के गुणों और कर्तव्यों की रूपरेखा दिखाई दे, इसको कहा जाता है फॉलो फादर. ಸೂರತ್ ಮುಖದ ಮುಖಾಂತರ ಗುಣಗಳು, ತಂದೆ ಸಮಾನ ಗುಣಗಳು ಮತ್ತು ಕರ್ತವ್ಯಗಳ ರೂಪರೇಖೆ ಕಾಣಿಸ್ತು ಅಂತಂದರೆ ಅದಕ್ಕೆ ಹೇಳ್ತಾರೆ ಫಾಲೋ ಫಾದರ್. ಜೈಸೆ ಬಾಪ್ ಕೆ ಗುಣಗಾನ್ ಕರ್ತೆ ಹೋ ಯಾ ಚರಿತ್ರ ವರ್ಣನ್ ಕರ್ತೆ ಹೋ, क्या वैसे ही अपने में वह सर्वगुण धारण किए हैं. ಬಾಬನ ಹಾಡು ಹೊಗಳ್ತೀವಲ್ಲ, ಹೇ ಪ್ರೇಮ ಸಾಗರ, ಹೇ ದಯಾಲು, ಹೇ ಕರುಣಾಸಾಗರ, ಹೇ ದಯಾಸಾಗರ, ಹೇ ಶಾಂತಿಯ ಸಾಗರ, ಇವೆಲ್ಲ ಭಗವಂತನ ಗುಣಗಳನ್ನು ಹಾಡಿ ಹೊಗಳ್ತೀವಲ್ಲ, ಈ ಗುಣಗಳು ನನ್ನಲ್ಲಿದ್ದಾವೇನು, ಆ ಗುಣಗಳನ್ನು ಧಾರಣೆ ಮಾಡ್ಕೊಂಡಿದ್ದೀನೇನು. अपने हर कर्म को चरित्र समान बनाया है. ನನ್ನ ಪ್ರತಿಯೊಂದು ಕರ್ಮ ಏನಾಗಬೇಕು, ಇತಿಹಾಸ ಆಗಬೇಕು. ಹಂಗಿದ್ದೀರೇನು ಅಂತ ಕೇಳ್ತಾರೆ ಬಾಬಾ. अपने हर कर्म को चरित्र समान बनाया है. हर कर्म याद में स्थित रह करते हो. ಪ್ರತಿಯೊಂದು ಕರ್ಮ, ಪ್ರತಿಯೊಂದು ಸಂಕಲ್ಪ, ಪ್ರತಿಯೊಂದು ಮಾತು ಪರಮಾತ್ಮನ ನೆನಪಿನಲ್ಲಿ ಮಾಡ್ತೀರೇನು. जो कर्म याद में रह कर करते हैं वह कर्म यादगार बन जाता है. ಯಾವ ಕರ್ಮವನ್ನು ಪರಮಾತ್ಮನ ನೆನಪಿನಲ್ಲಿ ಮಾಡ್ತೀರೋ ಆ ಕರ್ಮ ಇತಿಹಾಸ ನಿರ್ಮಾಣ ಮಾಡ್ತದೆ. ಯಾದ್ಗಾರ್ ಅಂದ್ರೆ ಏನರ್ಥ, ಇತಿಹಾಸನ. ಕ್ಯಾ ಐಸೆ ಯಾದ್ಗಾರ್ ಮೂರ್ತ್ ಅರ್ಥಾತ್ ಕರ್ಮಯೋಗಿ ಬನೆ ಹೋ. ಈ ಥರ ಆಗಿದ್ದೀರೇನು. ಯಾವ ಥರ, ಬಾಬಾ ಥರ 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 ಹೇಳಿಕತ್ತಾರೆ. ಯಾವ್ಯಾವ ಥರ ಹೇಳಿಕತ್ತಾರ, ಬಾಪ್ ಸಮಾನಾಗಿ, ಚರಿತ್ರವಾನಾಗಿ, ಬಾಪ್ ಫಾಲೋ ಮಾಡಿ, ಬಾಬಾನ ಗುಣಗಳನ್ನೇ ನಿಮ್ಮ ಗುಣಗಳನ್ನಾಗಿ ಧಾರಣ ಮಾಡಿಕೊಡ್ರಿ. ಬ್ರಾಹ್ಮಣ ಅಂದರೆ ಏನು, ಶೂದ್ರಪನ್ ಅಂದ್ರೇನು, ಈ ಥರ ಥರ ಹೇಳ್ತಿದ್ದಾರಲ್ಲ ಬಾಬಾ. ಕ್ಯಾ ಐಸೆ ಯಾದ್ಗಾರ್ ಮೂರ್ತ್ ಅಥವಾ ಕರ್ಮಯೋಗಿ ಬನೆ ಹೋ. ಕರ್ಮಯೋಗಿ ಅರ್ಥಾತ್ ಹರ್ ಕರ್ಮ ಯೋಗಯುಕ್ತ, ಯುಕ್ತಿಯುಕ್ತ, ಶಕ್ತಿಯುಕ್ತ ಹೋ. ಕರ್ಮಯೋಗಿ ಆಗೋದಂದ್ರೆ ಏನು ಹೇಳ್ತಾರೆ ಬಾಬಾ, ಪ್ರತಿಯೊಂದು ಕರ್ಮವನ್ನು ಯೋಗಯುಕ್ತ, ಯಾವಾಗ ಯೋಗ ನಿನ್ನೆ ಹೇಳಿದ್ರಲ್ಲ ಬಾಬಾ, ಯೋಗಯುಕ್ತ ಇದ್ವಿ ಅಂತಂದರೆ ಆ ಕರ್ಮ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಯುಕ್ತಿಯುಕ್ತ ಆಗೇ ಆಗ್ತದೆ. ಆಮೇಲೆ ಅದು ಲಾಸ್ಟಿಗೆ ಶಕ್ತಿಯುಕ್ತ ಆಗೇ ಆಗುತ್ತೆ. क्या ऐसे कर्मयोगी बने हो या बैठने वाले योगी बने हो.
ಕ್ಷಣಕ್ಕೂ ನಾವೇನಿದ್ದೀವಿ, ಯೋಗಿ ಇದ್ದೀವಿ. ಇಲ್ಲಿ ಕೂತು ಯೋಗ ಮಾಡಿದಾಗ ಅಷ್ಟೇ ಯೋಗಿ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. जब विशेष रूप से योग में बैठते हो उस समय योगी जीवन है, अर्थात योग युक्त है या हर समय योग युक्त है. ವಿಶೇಷವಾಗಿ ಬಾಬಾನ ಎದುರುಗಡೆ ಕೂತಾಗಷ್ಟೇ ಯೋಗಯುಕ್ತ ಆಗಿರ್ತೀರೋ, ಕ್ಷಣಕ್ಕೂ ಯೋಗಯುಕ್ತ ಆಗಿದ್ದೀರೋ ಅಂತಾರೆ ಬಾಬಾ. जो वर्णन में है कर्मयोगी, ನಿರಂತರ ಯೋಗಿ, ಸಹಜ ಯೋಗಿ, ನಮ್ಮದೇ ಎಲ್ಲ ವರ್ಣನೆ ಅದು. ಎಂಥ ವರ್ಣನೆ? ನಮ್ಮದೇ ಅದು ಯಾದ್ಗಾರ್. ಏನಿದ್ದೀವಿ ನಾವು? ಹೇ कर्मयोगी, निरंतर योगी, सहज योगी. क्या वही प्रैक्टिकल में है? ಸಹಜ ಯೋಗಿ ಆಗಿದ್ದೀವಾ? ನಿರಂತರ ಯೋಗಿ ಆಗಿದ್ದೀವಾ? ಕರ್ಮಯೋಗಿ ಆಗಿದ್ದೀವಾ? ಪ್ರಾಕ್ಟಿಕಲಲ್ಲಿ ಬಂದಿದೆ ಏನು? ಊಟ ಮಾಡಾಗ ನೆನಪು ಮಾಡೋದು, ನಿಂತಾಗ ನೆನಪು ಮಾಡೋದು, ಯಾರನ್ನು ನೋಡಿದ್ರೂ ನೆನಪು ಮಾಡೋದು, ಇದೆ ಏನು ಅಂತ ಕೇಳ್ತಾರೆ. ಅರ್ಥಾತ್ ಎವರ್ ಲಾಸ್ಟಿಂಗ್ ಹೇ. ಇದಕ್ಕೆ ಏನಂತ ಹೇಳ್ತಾರೆ? ಎವರ್ ಲಾಸ್ಟಿಂಗ್. ಯಾವಾಗಲೂ. ಎವರ್ ಅಂದ್ರೇನು? ಯಾವಾಗಲೂ ಭಗವಂತನ ನೆನಪಿದೆ ಏನು? ಕ್ಯಾ कर्मयोगी को कर्म आकर्षित करता है या योगी अपनी योग शक्ति से कर्मेंद्रियों द्वारा कर्म कराता है? ಇದು ಭಾಳ ಸೂಕ್ಷ್ಮದ. ಹೊರಗಡೆ ಏನು ಹೇಳಿಬಿಟ್ರು? ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿದರು. ಕಾರ್ಯನೇ ದೇವರು ಅಂದರೆ ಕರ್ಮದಲ್ಲಿ ಮಗ್ನ ಆಗುವುದೇ ಅಂತ ಹೇಳಿದರು ಅವರು. ಬಾಬಾ ಇಲ್ಲಿ ಹಂಗೆ ಹೇಳೋದಿಲ್ಲ. ಕರ್ಮಯೋಗಿ ಅಂತಂದರೆ ಹಂಗೆ ಬಾಬಾ ನೆನಪು ಮಾಡ್ಕೊಳ್ತಾ ಕರ್ಮ ಮಾಡೋದಕ್ಕೆ ಕರ್ಮಯೋಗಿ ಅಂತ ಹೇಳ್ತಾರೆ ಬಾಬಾ. ಅದಕ್ಕೆ ಇಲ್ಲಿ ಹೇಳ್ತಾರೆ ಬಾಬಾ, ಏನಾದರೂ ನಿಮಗೆ ಕರ್ಮ ಆಕರ್ಷಿತ ಮಾಡ್ತಿದೆ ಏನು? ಕರ್ಮ ಆಕರ್ಷಿತ ಮಾಡೋದಂದ್ರೆ ಏನು? ಕರ್ಮಯೋಗಿ ಅದು ಬೇರೆ. ಎಲ್ಲರೂ ಸಾಕಷ್ಟು ಜನ ಹೊರಗಡೆನೂ ಚೆಂದಂಗೆ ಕೆಲಸ ಮಾಡ್ತಾರೆ, ಇಲ್ಲ ಅಂತಲ್ಲ, ಅದರಲ್ಲೇ ಮಗ್ನಾಗಿ ಕೆಲಸ ಮಾಡ್ತಾರೆ. ಅದು ಕರ್ಮಯೋಗ ಅನ್ನಿಸ್ಕೊಳ್ಳೋದಿಲ್ಲ. ಅದು ಕರ್ಮ ಆಕರ್ಷಣೆ ಅಂತ, ಕರ್ಮ ಬಂಧನ ಆಗ್ತದೆ. ನ್ಯಾರಾಗಿ ಮಾಡ್ತೀವಲ್ಲ ಕರ್ಮವನ್ನು, ಬಾಬಾ ನೆನಪು ಮಾಡಿಕೊಂಡು ಭಿನ್ನಾಗಿ ಕರ್ಮ ಮಾಡೋದಕ್ಕೆ ಕರ್ಮಯೋಗಿ ಅಂತಾರೆ ಬಾಬಾ. ಬಾಬಾ ಅದನ್ನೇ ಹೇಳ್ತಾರೆ, कर्मयोगी को कर्म आकर्षित करता है या योगी अपनी योग शक्ति से. ಯೋಗಿ ತನ್ನ ಯೋಗ ಶಕ್ತಿಗಳಿಂದ ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡ್ತಾ ಇದ್ದೀರೋ ಅಥವಾ ಕರ್ಮದ ಆಕರ್ಷಣೆಯಲ್ಲಿ ಹೋಗಿ ಕರ್ಮ ಮಾಡ್ತಿರೋ? ಎರಡು ಭಿನ್ನ ಇದಾವಂತ ಬಾಬು. जो कर्म के वश होकर चलने वाले हैं उनको क्या कहते हो? ಕರ್ಮಕ್ಕೆ ವಶ ಆಗಿ ಕರ್ಮ ಮಾಡೋದು ಬೇರೆ, ಕರ್ಮದಿಂದ ಭಿನ್ನವಾಗಿ ಕರ್ಮ ಮಾಡೋದು ಬೇರೆ. ಇಲ್ಲೇನು ಹೇಳ್ತಾರೆ ಬಾಬಾ? ಕರ್ಮಕ್ಕೆ ವಶ ಆಗಿ ನಡೆಯುವಂಥವ್ರಿಗೆ, ಕರ್ಮ ಮಾಡುವಂಥವ್ರಿಗೆ ಏನಂತ ಹೇಳ್ತಾರೆ? ಎರಡು ಶಬ್ದಗಳಿದಾವೆ. ಒಂದು ಕರ್ಮಯೋಗಿ, ಇನ್ನೊಂದು ಕರ್ಮಭೋಗಿ ಅಂತ. ಇದಕ್ಕೇನಂತ ಹೇಳಬೇಕು? ಯಾವುದಕ್ಕೆ? ಕರ್ಮಕ್ಕೆ ವಶ ಆಗಿ ಕರ್ಮ ಮಾಡುವಂಥವ್ರಿಗೆ ಏನಂತ ಹೇಳಬೇಕು? ಕರ್ಮಭೋಗಿ ಅಂತ. ಅದರಿಂದ ಭಿನ್ನವಾಗಿ ಪರಮಾತ್ಮನ ನೆನಪಿನಿಂದ ಕರ್ಮ ಮಾಡಿದರೆ ಅದಕ್ಕೇನಂತಾರೆ? ಕರ್ಮಯೋಗಿ ಅಂತಾರೆ. ಜೋ ಕರ್ಮಕ್ಕೆ ಭೋಗಕ್ಕೆ ವಶ ಹೋ ಜಾತೆ ಹೇ, ಯಾರು ಕರ್ಮದ ಭೋಗಕ್ಕೆ ವಶ ಆಗ್ತಾರೋ, ಅರ್ಥಾತ್ ಕರ್ಮಕ್ಕೆ ಭೋಗನೆ ಮೇ ಅಚ್ಛೆ ವ ಬುರೆ ಮೇ ಕರ್ಮಕ್ಕೆ ವಶೀಭೂತ್ ಹೋ ಜಾತೆ ಹೇ. ಅದರ ಫಲಗಳನ್ನು ಅನುಭವಿಸ್ಬೇಕಾಗ್ತದೆ. ನಾವು ಕರ್ಮಕ್ಕೆ ವಶ ಆಗಿ ನಾವು ಕರ್ಮ ಮಾಡಿದರೆ ಆ ಕರ್ಮದ ಫಲವನ್ನು ನಾವೇನು ಮಾಡಬೇಕಾಗತ್ತೆ? ಭೋಗಿಸ್ಬೇಕಾಗ್ತದೆ. ಅದು ಒಳ್ಳೆಯದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ವಶೀಭೂತ ಆಗಿಬಿಡ್ತೀವಿ. आप श्रेष्ठ आत्माएं कर्मातीत अर्थात कर्म के अधीन नहीं. ನೀವು ಏನಿದ್ದೀರಂತ ಹೇಳ್ತಾರೆ ಬಾಬಾ? ಶ್ರೇಷ್ಠಾತ್ಮಗಳು, ಕರ್ಮಾತೀತ್ ಅರ್ಥಾತ್ ಕರ್ಮಕ್ಕೆ ಅಧೀನ ನಹಿ. ನೀವು ಕರ್ಮಕ್ಕೆ ಅಧೀನ ಇಲ್ಲ. ಐತಿ ಸೇವಾ ಮಾಡಬೇಕು ಅಷ್ಟೇ ಮಾಡ್ತೀವಿ. ಅಲ್ಲಿ ಒಳಗೆ ಹೋಗಿ ಸಿಕ್ಕಾಕೊಳ್ಳಂಗಿಲ್ಲ ನಾವು. ಯಾರೋ कर्मयोगिಗಳು, कर्मातीत अवस्थादಲ್ಲಿದ್ದವರು. कर्मों के परतंत्र नहीं, स्वतंत्र हो.
ಕರ್ಮಕ್ಕೆ ಅಧೀನ ಆಗ್ತೀವಿ ಅಂತಂದರೆ, ಅದಕ್ಕೆ ವಶ ಆಗ್ತೀವಿ ಅಂತಂದರೆ ನಾವು ಪರತಂತ್ರಿಗಳಾಗ್ತೀವಿ. ಬಾಬಾ ಹೇಳ್ತಾರೆ, ಸ್ವತಂತ್ರ ಹೋ, ಕರ್ಮೇಂದ್ರಿಯೋ ದ್ವಾರ ಕರ್ಮ ಕರಾತೆ ಹೋ. ನೀವು ಸ್ವತಂತ್ರ ಇದ್ದೀರಾ, ಕರ್ಮೇಂದ್ರಿಯಗಳ ಮುಖಾಂತರ ಕರ್ಮ ಮಾಡ್ತೀರಾ. ನೀವು कराते हो, ಮಾಡ್ತೀರಾ. जब कोई भी आप लोगों से पूछते हैं कि क्या सीख रहे हो या क्या सीखने के लिए जाते हो, तो क्या उत्तर देते हो? जब कोई भी ಯಾರಾದರೂ आप लोगों से पूछते, ನಿಮಗೆ ಕೇಳ್ತಾರೆ, ಏನು ಕ್ಯಾ ಸೀಖ್ ರಹೆ ಹೋ, ಅಲ್ಲಿ ಹೋಗಿ ಏನು ಕಲಿತಿದ್ದೀರಾ, ಏನು ಕಲಿಸ್ತಿದ್ದೀರಾ ಅಂದ ಕೂಡಲೇ ಏನು ಉತ್ತರ ಕೊಡ್ತೀರಾ? सहज ज्ञान और राजयोग सीखने जा रहे हैं. ಏನು ಉತ್ತರ ಕೊಡಬೇಕು? ಸಹಜವಾದಂಥ ಜ್ಞಾನ ರಾಜಯೋಗವನ್ನು ಕಲಿಯಕ್ಕೆ ಹೋಗ್ತೀವಿ. ಯಹತ್ತು ಪಕ್ಕಾ ಹೇನಾ ಕಿ ಯಹಿ ಸೀಖ್ ರಹೆ ಹೋ, ಇದೇ ಕಲಿತಾ ಇದ್ದೀವಿ ಅಂತ ಪಕ್ಕಾ ಇದೆಯವಲ್ಲ, ಅದು ನಮಗೆ ಬುದ್ಧಿನಲ್ಲಿರಬೇಕು. ಇಲ್ಲಿ ಯಾಕೆ ಬರ್ತೀವಿ ಅಂತ, ಬಂದು ಏನು ಮಾಡ್ತೀವಿ, ಇಲ್ಲಿ ಏನು ಕಲಿತೀವಿ. जब सहज ज्ञान कहते हो तो सहज वस्तु को अपनाना और धारण करना सहज है, तब तो सहज ज्ञान कहते हो ना. ಯಾವಾಗ ನೀವು ಸಹಜ ಜ್ಞಾನ ಅಂತ ಹೇಳ್ತೀರಿ, ಸಹಜ ವಸ್ತುವನ್ನು ನಮ್ಮದನ್ನಾಗಿ ಧಾರಣೆ ಮಾಡಿಕೊಳ್ಳುವಾಗ ಸಹಜ ಹೇ, ಸಹಜ ಇದೆ, ತಬ್ ಆವಾಗನೇ ನೀವೇನು ಹೇಳ್ತೀರಾ, ಸಹಜ ಜ್ಞಾನ ಅಂತ ಹೇಳ್ತೀರಲ್ಲ. ತೋ ಸದಾ ಜ್ಞಾನ ಸ್ವರೂಪ ಬನ್ ಗಯೇ ಹೋ. ಜ್ಞಾನ ಸಹಜ ಇದೆ ಅಂತಂದರೆ ಯಾವುದು ಸರಳಿದೆಯೋ ಅದು ನಮ್ಮಲ್ಲಿ ಹಾಕ್ಕೊಳ್ಳಿಕ್ಕೆ ಈಸಿ ಆಗಿಬಿಡ್ತದಲ್ಲ. ಹಂಗೆ ಮಾಡ್ಕೊಂಡ್ರೇನು? ಸಹಜ ಜ್ಞಾನ ಅಂದ್ರೇನು? ಏನಿದೆಯೋ ಅದನ್ನು ತಿಳ್ಕೊಳ್ಳಿಕ್ಕೆ ಬಂದೀವಿ ನಾವು. ಏನಿದೆಯೋ, ಏನಿದೆ ಅಲ್ಲ, ನಾವು ಇಷ್ಟು ದಿನ ಏನು ಮಾಡಿದ್ವಿ, ಏನಿಲ್ಲಾರ್ದೋ ಏನಿಲ್ವೋ ಅದನ್ನು ತಿಳ್ಕೊಂಡಿದ್ದೀವಿ. ಏನು ಮಾಡಬಾರ್ದೋ ಭ್ರಮೆದಲ್ಲಿದ್ವಲ್ಲ ಇಷ್ಟು ದಿನ ನಾವು. ಈಗ ಅದಕ್ಕೆ ಹೇಳ್ತೀರಿ ಬಾಬಾ, ಸಹಜ ಜ್ಞಾನ ಅಂತ ಹೇಳ್ತೀರಾ. ಸಹಜ ಇದ್ದಿದ್ದನ್ನು ನಿಮ್ಮದನ್ನಾಗಿ ಮಾಡ್ಕೊಳ್ಳೋಕ್ಕೆ ಸಹಜ ಆಗಬೇಕಲ್ಲ. ಏನಾಗ್ಲಿಕ್ಕತ್ತದ ನಮಗೆ? ಸಹಜ ಆಗ್ಲಿಕ್ಕತ್ತದ, ಕಷ್ಟ ಆಗ್ಲಿಕ್ಕತ್ತದ. ಸಹಜ ಆಗಿತ್ತು ಅಂದರೆ ಇಷ್ಟೊತ್ತಿಗೆ ನಾವು ನಂಬರ್ 1 ಬ್ರಹ್ಮ ಬಾಬಾ ಆಗಿರ್ತೀವಿ. तो सदा ज्ञान स्वरूप बन गए हो, ಯಾವಾಗಲೂ ಜ್ಞಾನ ಸ್ವರೂಪ ಆಗಿದ್ದೀರಾ. जब सहज ज्ञान है तो सदा ज्ञान स्वरूप बनना क्या मुश्किल है. ಬಾಯಿಲೆ ಹೇಳ್ತೀರಾ, ಏನು ಸರಳದ ಬಿಡ್ರಿ, ನಾನಾತ್ಮ ಇಷ್ಟೇ ಅಲ್ಲ. ನಿಮ್ಮಲ್ಲೇನು ಹೇಳ್ತಾರೆ ಬ್ರಹ್ಮಕುಮಾರಿಯವರು, ಅದೇ ಚಂತನ ಹೇಳಿದರು, ಅದೇ ನಾನಾತ್ಮ ನನ್ನ ತಂದೆ ಪರಮಾತ್ಮ, ನಾನಾತ್ಮ ನನ್ನ ತಂದೆ ಪರಮಾತ್ಮ. ಆದರೆ ಅದನ್ನೇ ಅಳವಡಿಸ್ಕೊಳ್ಳಿಕ್ಕೆ ಆಗ್ತಿಲ್ಲಲ್ಲ, ಕಠಿಣ ಇದೆ. ಏನು ಸದಾ ಜ್ಞಾನ ಸ್ವರೂಪ ಬನನಾ ಯಹಿ ಬ್ರಾಹ್ಮಣೋಂಕ ದಂಧಾ ಹೇ. ನಮ್ಮ ದಂಧಾನೇ ಏನು? ನನಾತ್ಮ ನಾನಾತ್ಮ, ನೀನು ಆತ್ಮ ನಾನು ಆತ್ಮ, ಅವರು ಆತ್ಮ ಇವರು ಆತ್ಮ, ನಮ್ಮೆಲ್ಲರ ತಂದೆ ಪರಮಾತ್ಮ. ಇದನ್ನು ರಕ್ತಗತ ಮಾಡ್ಕೊಳ್ಳೋದ್ರಲ್ಲಿ ಏನಾಗ್ತಾ ಇದೆ, ನಮಗೆ ಕಷ್ಟ ಆಗ್ಲಿಕ್ಕತ್ತದ, ಸರಳ ಆಗ್ಲಿಕ್ಕತ್ತದೋ. ಬಾಬಾ ಹೇಳ್ತಾರೆ, अपने धर्म में स्थित होना ನ್ಯಾಚುರಲ್ ಚೀಸ್ ಹೋತಿ ಹೇನಾ. ನಮ್ಮ ಧರ್ಮದಲ್ಲಿ ನಾವು ಇರೋದು ಸಹಜ ಆಗ್ತದಲ್ಲ. ಇಸಿ ಪ್ರಕಾರ ರಾಜಯೋಗ का अर्थ क्या सुनाते हो. ರಾಜಯೋಗದ ಅರ್ಥ ಏನು ಹೇಳ್ತೀರಾ? सर्वश्रेष्ठ अर्थात सभी योगों का राजा है, इससे राजाई प्राप्त होती है. ರಾಜಯೋಗ ಅಂತಂದ್ರೇನು? ಸಭಿ ಯೋಗೋಂಕ ರಾಜ, ಎಲ್ಲ ಯೋಗಗಳೇನಿದಾವಲ್ಲ ಅವು, ಕರ್ಮಯೋಗ, ಆ ಯೋಗ, ಈ ಯೋಗ, ಆ ಎಲ್ಲ ಯೋಗಗಳ ರಾಜ ಯಾರೋ? ರಾಜಯೋಗ. ಅದಕ್ಕೆ ಬಾಬಾ ಹೇಳ್ತಾರೆ, ಇದರಿಂದ ಏನಾಗ್ತದೆ ನಮಗೆ? ರಾಜಾಯಿ ಪ್ರಾಪ್ತ ಆಗ್ತದೆ. ರಾಜಾओं का ರಾಜ बनने का योग है, ರಾಜರ ರಾಜ ಆಗುವ ಯೋಗ ಆಗಿದೆ. आप सभी राजयोगी हो या राजाई भविष्य में प्राप्त करनी है. ಮತ್ತೊಂದು ಪಾಯಿಂಟ್ ಅದು, ಈಗಲೇ ನೀವು ರಾಜ ಆಗಿಬಿಟ್ರೋ ಅಥವಾ ಭವಿಷ್ಯದಲ್ಲೇ ರಾಜ ಆಗೋರಿದ್ದೀರೋ?
ಈಗ ರಾಜ ಆದ್ರೆ ಅಷ್ಟೇ ನಾವು ಭವಿಷ್ಯದಲ್ಲಿ ಏನಾಗ್ತೀವಿ, ರಾಜ ಆಗ್ತೀವಿ. ಈಗ ಯಾರ ಮೇಲೆ ರಾಜ ಆಗೋದು? ನನ್ನ ಮೇಲೆ ನಾನು ರಾಜ ಆಗಬೇಕು. ಎಲ್ಲ ಮನ ಬುದ್ಧಿ ಸಂಸ್ಕಾರ ಕರ್ಮೇಂದ್ರಿಯಗಳೇನಿದಾವಲ್ಲ, ಇದ್ರ ಮೇಲೆ ನಾವೇನಾಗಬೇಕು? राज ಆಗಬೇಕು. जो संगम युग में राज्य पद नहीं पा सकते वह भविष्य में क्या पा सकते हैं? तो जैसे सर्वश्रेष्ठ योग कहते हो ऐसा ही सर्वश्रेष्ठ योगी जीवन तो होना चाहिए ना. ಇದನ್ನು ರಾಜಯೋಗವನ್ನು ಸರ್ವಶ್ರೇಷ್ಠ ಅಂತ ಹೇಳ್ತೀರಲ್ಲ, ಆ ಸರ್ವಶ್ರೇಷ್ಠ ಯೋಗಿ ಜೀವನ ಇದೇನು ಇರಬೇಕಲ್ಲ. क्या पहले अपनी कर्मेंद्रियों के राजा बने हो? ಮೊಟ್ಟ ಮೊದಲು ಎದು ರಾಜ ಆಗಬೇಕು? ನಮ್ಮ ಕರ್ಮೇಂದ್ರಿಯಗಳ ಮೇಲೆ ರಾಜ ಆಗಬೇಕು. जो स्वयं के राजा नहीं वह विश्व के राजा कैसे बनेंगे? क्या स्थूल कर्मेंद्रियों व आत्मा की श्रेष्ठ शक्तियाँ मन बुद्धि संस्कार अपने कंट्रोल में है? ದೇಹದ ಕರ್ಮೇಂದ್ರಿಯಗಳು, ಆತ್ಮನ ಕರ್ಮೇಂದ್ರಿಯಗಳು ಯಾವುವು? ಮನ್ ಬುದ್ಧಿ ಸಂಸ್ಕಾರ. ಈ ಅಷ್ಟು 8 ಕರ್ಮೇಂದ್ರಿಯಗಳಾದ ನಮ್ಮ ಹಂಗಾದ್ರೆ 5 ದೇಹದ ಕರ್ಮೇಂದ್ರಿಯಗಳು, ಇನ್ನು 3 ಕರ್ಮೇಂದ್ರಿಯಗಳು ಯಾವುವು? ಆತ್ಮನ ಕರ್ಮೇಂದ್ರಿಯಗಳು. 8 ಕರ್ಮೇಂದ್ರಿಯಗಳಾದವು. ಇಲ್ಲಿ ತನಕ ನಾವು 5 ಕರ್ಮೇಂದ್ರಿಯಗಳು ಅಂದಿದ್ವಿ. ಈಗ ಮನ್ ಬುದ್ಧಿ ಸಂಸ್ಕಾರ ಅವನು ಕಂಟ್ರೋಲ್ ಮಾಡ್ಕೊಳ್ಬೇಕಲ್ಲ. ಇವು ಅಷ್ಟುಗಳನ್ನು ಏನು ಮಾಡಬೇಕು? कंट्रोल में है, अर्थात उन्होंने ऊपर राजा बनकर राज्य करते हो. ನಾ ಹೇಳ್ದಂಗೆ ಕೇಳಿಕತ್ತಾವೇನು? ರಾಜಯೋಗಿ ಅರ್ಥಾತ್ ಸಭಿ ರಾಜ್ಯ ಚಲಾನೆ ವಾಲೆ ಬಂತೆ ಹೋ. ರಾಜಯೋಗಿ ಅಂತಂದ್ರೆ ಏನರ್ಥ? ರಾಜ್ಯವನ್ನು ನಡೆಸುವಂಥವ್ರಿಗೆ ಏನಂತಾರೆ? ರಾಜ ಅಂತ ಹೇಳ್ತಾರೆ. राज्य करने के संस्कार व शक्ति अभी से धारण करते हो. ಬಾಬಾ ಹೇಳ್ತಾರೆ ರಾಜಯೋಗಿ ಅದರ ಅರ್ಥ ಏನು ಅಂತ ಹೇಳ್ತಾರೆ. ಈಗೇನೆ ರಾಜ್ಯವನ್ನು ಮಾಡುವಂಥ ಶಕ್ತಿ ಇದೆ ಏನು? ಆಳಬೇಕು ಇವನು. ನಾವು ಯಾರನ್ನು ಆಳಬೇಕು? ಈ 8 ಕರ್ಮೇಂದ್ರಿಯಗಳನ್ನು ಆಳಬೇಕು, ಮನಸ್ಸನ್ನು ಆಳಬೇಕು, ಬುದ್ಧಿಯನ್ನು ಆಳಬೇಕು, ನನ್ನ ಸಂಸ್ಕಾರ ನನ್ನ ಕಂಟ್ರೋಲ್ನಲ್ಲಿರಬೇಕು. ಅದನ್ನೇ ಹೇಳ್ತಾರೆ ಬಾಬಾ. राज्य करने के संस्कार व शक्ति अभी से धारण करते हो. भविष्य 21 जन्म में राज्य करने की धारण प्रैक्टिकल रूप में अभी आती है. ಭವಿಷ್ಯದಲ್ಲಿ ನಾನು ರಾಜ ಆಗಿ 21 ಜನ್ಮದ ರಾಜ್ಯವನ್ನು ಮಾಡ್ತಕ್ಕಂಥ ಧಾರಣೆ ಈಗಲೇ ಆ ಪ್ರಾಕ್ಟಿಕಲ್ ರೂಪ್ನಲ್ಲಿ ಇರಬೇಕು. ಸಹಜ ಜ್ಞಾನ और राजयोग तीसरी स्टेज तक आया है. ಭದ್ರ ಬಾಬಾ ಸಹಜ ಜ್ಞಾನ, ರಾಜಯೋಗ ಇವೆರಡು 3ನೇ ಸ್ಥಿತಿಗೆ ಬಂದಿದ್ದಾವೇನು ಅಂತ ಕೇಳ್ತಾರೆ ಬಾಬಾ. ಮೊದಲನೇ ಸ್ಥಿತಿ ಏನು? ತಿಳ್ಕೊಳ್ಳೋದು. 2ನೇ ಸ್ಥಿತಿ ಒಪ್ಕೊಳ್ಳೋದು. 3ನೇ ಸ್ಥಿತಿ ನಡೆಯೋದು. ಅಲ್ಲಿಗೆ ಬಂದಿದ್ದೀರೇನು? ಸಂಕಲ್ಪ ಕೋ ಆರ್ಡರ್ ಕರೋ, ಸ್ಟಾಪ್ तो ಸ್ಟಾಪ್ कर सकते हो. ಸ್ಟಾಪ್ ಮಾಡೋ ಮನಸ್ಸೇ ಅಂತಂದಾಗ ಮನಸ್ಸು ಸ್ಟಾಪ್ ಮಾಡ್ತದೇನು? ಬಾಬಾ ಹೇಳ್ತಾರೆ बुद्धि को डायरेक्शन दो कि शुद्ध संकल्प व अव्यक्त स्थिति व बीज रूप स्थिति में स्थित हो जाओ. ಆರ್ಡ್ರ್ ಮಾಡ್ರಿ ನೋಡೋಣ ಅಂತಾರೆ ಬಾಬಾ. ಬುದ್ಧಿಗೆ ಏನಂತ ಹೇಳಬೇಕು? ನೀನು ಇಂಥ ಸಂಕಲ್ಪ ಮಾಡು, ಶುದ್ಧ ಸಂಕಲ್ಪನೇ ಮಾಡು, ಅವ್ಯಕ್ತ ಸ್ಥಿತಿನಲ್ಲಿ ಇರೋ, ಬೀಜರೂಪ ಸ್ಥಿತಿನಲ್ಲಿ ಇರು ಅಂದ ತಕ್ಷಣ ಇರ್ತದೇನು ಬುದ್ಧಿ ಮನಸ್ಸು ಅಂತ ಕೇಳ್ತಾರೆ ಬಾಬಾ. क्या स्थिति कर सकते हो? ऐसे राजा बने हो. ऐसे राजयोगी जो है उनको कहा जाता है ಫಾಲೋ ಫಾದರ್. ಟೋಟಲ್ ಆಗಿ ಏನು ಹೇಳ್ತಿದ್ದಾರೆ ಇವತ್ತು? ಫಾಲೋ ಫಾದರ್ ಅಂದರೆ ಏನಂತ ಬಾಬಾ ಇಷ್ಟೊತ್ತನ ಹೇಳಿದರು. जैसे राजा के पास अपने सहयोगी होते हैं जिस द्वारा जिस समय जो कर्तव्य कराना चाहे वह करा सकता है, वैसे ही यह संगम युगी विशेष शक्तियाँ यही आपके सहयोगी हैं. तो जैसे राजा कोई भी सहयोगी को ऑर्डर करता है कि यह कार्य इतने समय में संपन्न करना है, वैसे ही अपनी सर्वशक्तियों द्वारा आप भी हर कार्य को सहज ही संपन्न करते हो या ऑर्डर ही करते हो. ರಾಜ ಏನು ಮಾಡ್ತಾನೆ?
ಅದೊಂದು ಏನಾರು ಕೆಲಸ ಹೇಳಬೇಕಂದ್ರೆ ಯಾವುದೋ ಒಂದು ಪ್ರಜೆನ ಕರೀತಾನೆ. ಕರೆದ ತಕ್ಷಣ ಇಷ್ಟರೊಳಗೆ ಈ ಕಾರ್ಯ ಮುಗಿಬೇಕು ಅಂದ ತಕ್ಷಣ ಏನು ಮಾಡ್ತಾನೆ ಸೇವಕ? ಜಿ ಹುಜೂರ್ ಅಂತ ಹೇಳಿ ಮಾಡ್ತಾನಲ್ಲ, ಹಾಗೆ ನಿಮ್ಮ ಕರ್ಮೇಂದ್ರಿಯಗಳು ಮಾಡ್ತಾವೇನು, ಮಾಡಿಸ್ಬೇಕು ಅಂತ ಹೇಳ್ತಾರೆ ಬಾಬಾ. ಸಾಮ್ನಾ ಕರ್ನೆ ಕಿ ಶಕ್ತಿ ಆಯಿ ತೋ ಕ್ಯಾ ಕಿನಾರ ಕರ್ ದೇತೆ ಹೋ? ಏನೋ ಒಂದು ಸಮಸ್ಯೆ ಬಂತು, ಅದನ್ನು ಎದುರಿಸ್ಬೇಕು, ಅದನ್ನು ಬಿಟ್ಟು ಓಡಿ ಹೋಗಬೇಕು, ಅದನ್ನು ಕೇಳ್ತಾರೆ ಬಾಬಾ. सहजयोगी अर्थात सर्वशक्तियाँ क्या आपके पूर्ण रूप से सहयोगी है? ಎಲ್ಲ ಶಕ್ತಿಗಳಿದಾವಲ್ಲ, ಶಾಂತಿ, ಪ್ರೇಮ, ಆನಂದ, ಈ ಎಲ್ಲ ಶಕ್ತಿಗಳು ನಿಮಗೆ ಸಹಯೋಗಿ ಇದಾವೇನು? जब चाहो जिस द्वारा चाहो क्या कार्य करा सकते हो? ಯಾವಾಗ ನನಗೆ ಶಾಂತಿ ಶಕ್ತಿ ಬೇಕು ಅಥವಾ ಯಾರಿಗೂ ಶಾಂತಿ ಶಕ್ತಿ ಬೇಕು ಕೊಡಬೇಕು ಅಂತಂದಾಗ ಆರ್ಡ್ರ್ ಮಾಡಿದ ತಕ್ಷಣ ಬಂದುಬಿಡ್ತದೇನು ಆ ಶಕ್ತಿ? ಸಹಯೋಗ ಕೊಡ್ತದೇನು ಆ ಶಕ್ತಿ ಅಂತ ಕೇಳ್ತಾರೆ ಬಾಬಾ. ಐಸೆ ರಾಜ ಹೋ, ಈ ಥರ ರಾಜ ಆಗಿದ್ದೀರಾ? ಜೈಸೆ ಪುರಾನೆ ರಾಜಾओं के दरबार में 8 या 9 रत्न प्रसिद्ध होते थे. ಅವಾಗ ಹಿಂದಕ್ಕೆ ರಾಜರ ಆಸ್ಥಾನದಲ್ಲಿ 8 ಅಥವಾ 9 ರತ್ನಗಳು ಕೂತಿರ್ತಿದ್ರಲ್ಲ. ನಮ್ಮೋದವಲ್ಲ ಈಗ 8 ರತ್ನಗಳು, ಅದಲ್ಲ ನಮ್ಮ ಎಷ್ಟು ರತ್ನಗಳದು? 8 ರತ್ನಗಳು: ಕಣ್ಣು, ಕಿವಿ, ಬಾಯಿ, ಮೂಗು, ಮನಸ್ಸು, ಬುದ್ಧಿ, ಸಂಸ್ಕಾರ. ಇವೆಲ್ಲ ನನ್ನ ಕಂಟ್ರೋಲ್ನಲ್ಲಿ ಇದಾವೇನು ಅಂತಾರೆ ಬಾಬಾ. इससे ही अपने भविष्य प्रारब्ध को जान सकते हो. ಇದರಿಂದಾನೇ ನಿಮ್ಮದು ಭವಿಷ್ಯ ಏನಿದೆ ಅಂತ ಗೊತ್ತಾಗ್ತದೆ. ಯಹ ಹೇ ದರ್ಪಣ್, ಇದೇನಾಗಿದೆ? ಕನ್ನಡಿ. जिससे अपनी सूरत और सीरत देखने से मालूम पड़ सकता है. ಇದರಿಂದ ನೀವೇನಿದ್ದೀರಿ ಅಂತ ನಿಮಗೆ ಗೊತ್ತಾಗ್ತದೆ. 6 ಮಾಸ್ ಬಾಬಾ ಬಿಡವಲ್ಲಗ, ಮೊನ್ನೆನೇ ಹೇಳಿದ್ರಲ್ಲ, ಇನ್ನು 6 ತಿಂಗಳ ಟೈಮ್ ಕೊಟ್ಟು ನಿಮಗಂತ. 6 ತಿಂಗಳೊಳಗೆ ಏನಾಗಬೇಕು? ಸಂಪನ್ನ ಆಗಬೇಕು. ಡೇಟ್ ಬರ್ಕೊಳ್ರಿ ಎಲ್ಲರೂ. ಇವತ್ತಿಂದ 6 ತಿಂಗಳೊಳಗೆ ನಾನು ಎಷ್ಟು ಶ್ರೇಷ್ಠ ಆಗ್ತೀನಿ ಅಂತ. ಅಂದರೆ ಆಗ್ತದಿಲ್ಲ ಅಂದ್ರೆ ಆಗೋದಿಲ್ಲ. ಮಾಸ್ ಜೋ ದಿಯೇ ಹೇ ವಹ ವಿನಾಶ್ ಕಿ ತಾರೀಖ್ ನಹಿ ದಿ ಹೇ. ಹಂಗೆ ತಿಳ್ಕೊಬೇಡ್ರಿ 6 ತಿಂಗಳೊಳಗೆಲ್ಲ ಮುಗಿದು ಹೋಗ್ತೈತಿ ಅಂತ. ಆದ ಡೇಟ್ ನಾನು ಕೊಟ್ಟಿಲ್ಲ. ಲೇಕಿನ್ हर एक संगम युगी राजा अपने राज्य कारोबार अर्थात सदा सहयोगी शक्तियों को एवर रेडी बनाकर तैयार कर सके, उसके लिए यह समय दिया है. ನೀನು ರೆಡಿಯಾಗಿರು. ಪರೀಕ್ಷೆ ಯಾವಾಗ ಬರ್ತದೆ, ಆದರೆ ಈ 6 ತಿಂಗಳೊಳಗೆ ನೋಡ್ರಿ ಬಾಬಾ ನಮಗೇನ ಟೈಮ್ ಕೊಟ್ಟರು. ಎಷ್ಟು ಕೊಟ್ಟರು ಟೈಮು? 6 ತಿಂಗಳೊಳಗೆ ನೀವೇನಾಗಬೇಕು? ಎಂಥದೇ ಪ್ರಶ್ನೆ ಬಂದರೂ, ಎಂಥದೇ ಪರಿಸ್ಥಿತಿ ಬಂದರೂ ತಯಾರಾಗಬೇಕು. ಬಾಬಾ ಹೇಳ್ತಾರೆ, क्योंकि अब से अगर राज्य कारोबार संभालने के संस्कार नहीं भरेंगे तो भविष्य में भी बहुत समय के लिए राजा बन राज्य नहीं कर सकेंगे. ನೀವೀಗ ಮಾಡಲಿಲ್ಲ ಅಂದರೆ ಸತ್ಯುಗದಲ್ಲಿ ನೀವು ರಾಜ ಆಗಲಿಕ್ಕಾಗೋದಿಲ್ಲ. 6 ಮಾಸ್ का अर्थ समझा? 6 ತಿಂಗಳಂದ್ರೆ ಏನಂತ ಗೊತ್ತಾಯಿತು? अपने हर सहयोगी को सामने देखो और अपने संकल्पों को स्टॉप करके देखो. ನಿಮ್ಮ ಪ್ರತಿಯೊಬ್ಬರು ಹೊರಗಿನವ್ರದ್ದು ಸಹಯೋಗ ಹೇಳತ್ತಿಲ್ಲ ಬಾಬಾ. ಮೊದಲು ಇವೆಲ್ಲ ಸಹಯೋಗ ಕೊಟ್ಟು ಅಂತಂದರೆ ಆಟೋಮೆಟಿಕ್ಕಾಗಿ ಹೊರಗಿನವ್ರು ನಮಗೆ ಸಹಯೋಗ ಕೊಟ್ಟೇ ಕೊಡ್ತಾರೆ. ಇವೆಲ್ಲ ಸಹಯೋಗ ಇದಾವೇನು, ಸಂಭಾಲನೆ ಮಾಡ್ತಾ ಇದ್ದೀರೇನು ಅಂತ ಕೇಳ್ತಾರೆ ಬಾಬಾ. अपनी बुद्धि को डायरेक्शन प्रमाण चला कर देखो. इस रिहर्सल के लिए 6 ಮಾಸ್ दिए हैं. ಪ್ರಾಕ್ಟೀಸ್ ಮಾಡೋಕ್ಕೆ 6 ತಿಂಗಳು ಕೊಟ್ಟಿದ್ದೀನಿ ನಾನು. ರಿಹರ್ಸಲ್ ಅಂದ್ರೆ ಪ್ರಾಕ್ಟೀಸ್ ಮಾಡಿ. ಏನೋ ಒಳಗಡೆ ಬರ್ತಿರ್ತದೆ, ಸ್ಟಾಪ್ 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 ಅಂತ ಹೇಳಬೇಕು. ಸ್ಟಾಪ್ ಅಂದ ತಕ್ಷಣ ಸ್ಟಾಪ್ ಆಗುತ್ತಿಲ್ಲೋ ಚೆಕ್ ಮಾಡ್ಕೊಳ್ಳಿ. अच्छा सदा सहज ज्ञान स्वरूप, सदा राजयोगी, निरंतर योगी, सहज योगी, सर्वशक्तियों को अपना सहयोगी बनाने वाले, बाप समान संकल्प, संस्कार और कर्म करने वाले ऐसे संगम योगी सर्व राजाओं को बाप दादा का याद प्यार और नमस्ते. ನೋಡ್ರಿ ಬಾಬಾ ನಾವು ಆಗಿವೋ ಬಿಟ್ಟಿವೋ ಗೊತ್ತಿಲ್ಲ, ಬಾಬಾ ಏನು ಮಾಡ್ತಾರೆ? ನಮಸ್ತೆ 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 ಬಾಬಾ ನಮಸ್ತೆ. ಅಚ್ಚಾ, ಓಂ ಶಾಂತಿ.